ಸಂಸ್ಕಾರ ಮೌಲ್ಯವಾಗಿತ್ತು. ಅಂತ ಮೌಲ್ಯವನ್ನು ಪ್ರತಿಪಾದನೆ ಮಾಡಿದ ಅಂತ ವಿದ್ಯಾರ್ಥಿಗಳಿಗೆ ಆ ರೀತಿ ವಿನಯ ಭಾವ ಮೂಡಿಸೋದಕ್ಕೆ ಲೋಕೇಶ್ವರವಾದಂತಹ ಶಿಕ್ಷಕರ ಮಾರ್ಗದರ್ಶನ ಕಾರಣ ಆಗಿತ್ತು. ಆಗ ವಿದ್ಯಾರ್ಥಿಯನ್ನ ಕೇಳಿದ್ರೆ ನಾನು ಆ ವಿದ್ಯಾರ್ಥಿಯನ್ನ ಮಕ್ಕಳಿಗೆ ಒಂದು ಬೆಲೆ ಬರ್ತದೆ, ಸನ್ಮಾನಕ್ಕೆ ಒಂದು ಅರ್ಥ ಬರ್ತದೆ, ಸನ್ಮಾನಕ್ಕೆ ಒಂದು ಮೌಲ್ಯ ಬರ್ತದೆ. ಎಂತೆಂಥವ್ರಿಗೂ ಸನ್ಮಾನ ಮಾಡುವುದಕ್ಕಿಂತ ಬದಲಾಗಿ ಇಂಥವರಿಗೆ ಸನ್ಮಾನ ಮಾಡಿದಾಗ ಆ ಸನ್ಮಾನದ ಬೆಲೆ ಅಂತಹ ಅನೇಕ ವಿದ್ಯಾರ್ಥಿಗಳು 3 ಲಕ್ಷ 5 ಲಕ್ಷ 4 ಲಕ್ಷ ನಿಷ್ಠವಾದ ಆಟವನ್ನ ಆಡಿ ಸಾಧನೆ ಮಾಡಿ ಲಕ್ಷ ಲಕ್ಷ ಹಣ ನಮ್ಮ ಗೌರವ ವಿದ್ಯಾರ್ಥಿಗಳ ಪಾಲಿಗೆ ಬಂದಿದೆ ಅಂತ ಅಂದ್ರೆ ಅವರಿಗೆ ಕಾರಣ ಲೋಕೇಶ್ವರ ಅವರು. ಆಗ ಇಂಥವ್ರನ್ನ ನಾವು ಸಾವಿರ ಅಲ್ಲ ಅವ್ರ ಜೊತೆಗೆ ಬೇಸಿಗೆ ಶಿಬಿರವನ್ನು ಸಹ ಪಾಪ ಅವರೇ ಮಾತಾಜಿ ಹೇಳೋ ರೀತಿಯಲ್ಲೇ ಕಲಾವಿದರು ಹೌದು, ಬೆಳಗ್ಗೆಯಿಂದ ಬಂದು ಎಲ್ಲ ಇಲ್ಲಿರ್ತಕ್ಕಂಥ ಮನಸ್ಸುಗಳು ಹೃದಯಗಳು ಮುಖ್ಯ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಕೇವಲ ನನಗೆ 20-30 ಜನ ದಕ್ಷ ಯುವಕರನ್ನ ಕೊಡಿ, ನಾನು ಉತ್ತಮವಾದ ಸಮಾಜವನ್ನ ಉತ್ತಮವಾದ ರಾಷ್ಟ್ರವನ್ನ ಕಟ್ಟಿ ತೋರಿಸ್ತೀನಿ ಎನ್ನುವಂತ ಸಂದೇಶವನ್ನ ನೀಡಿದ್ರು. ಅಮೆರಿಕದ ಚಿಕಾಗೋ ನಗರಕ್ಕೆ ಹೋಗಿ ನಮ್ಮ ದೇಶದ ಹಿರಿಮೆ ಗರಿಮೆಯನ್ನ ವಿಶ್ವ ಮಟ್ಟದಲ್ಲಿ ಎತ್ತಿ ಹಿಡಿದಂತ ಕೀರ್ತಿಗೆ ಭಾಜನರಾದರು. ಎಲ್ಲರನ್ನು ಸಹೋದರ ಸಹೋದರಿಯರೇ ಅಂತ ಸಂಬೋಧನೆ ಮಾಡಿದ್ರು. ಅಂತ ನಮ್ಮ ದೇಶದ ಪರಂಪರೆಯನ್ನ ಸಂಸ್ಕೃತಿಯನ್ನ ಗುರು ಹಿರಿಯರಿಗೆ ಗೌರವ ನೀಡೋದನ್ನ ತಂದೆ ತಾಯಿಗಳನ್ನ ಗೌರವಿಸೋದನ್ನ ಒಂದು ಸಂಸ್ಕಾರವನ್ನ ನೀಡ್ತಾ ಇರ್ತಕ್ಕಂಥ ಸಹೋದರಿ ಸ್ವರೂಪರಾಣಿ ಮಧುಸೂದನ್ ಅವರಿಗೆ ಶುಭವಾಗ್ಲಿ. ಅವರ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ನಾವು ಯಾವಾಗಲೂ ಕೂಡ ಅವರ ಬೆನ್ನ ಹಿಂದೆ ಇರ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನ. ಸಂಸ್ಮರಣೆಯ ದಿನ, ಈ ಸಂಸ್ಮರಣೆಯ ದಿನ ಮಾತಾಡೋದು ನನಗೂ ಒಂದು ತರ ಭಾವನೆ. ಹಾಗಾಗಿ ಇವತ್ತು ಅಕಸ್ಮಾತ್ ಆಗಿ ನನಗೆ ಈ ತರ ಡಿಸೆಂಬರ್ 25 ಪ್ರತಿ ವರ್ಷ ನಮ್ಮ ಅಧ್ಯಕ್ಷರ ನಿಜವಾದ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅವರು ಕೆಲಸ ಮಾಡಿ ತೋರಿಸೋರು, ಮಾತಾಡ ತೋರಿಸೋರಲ್ಲ. ಹಾಗಾಗಿ ಮಾತಾಡೋದೆಲ್ಲ ನಿಮಗೆ ನಮಗೆ ಬಿಟ್ಬಿಟ್ಟು ಅವರು ಕರ್ತವ್ಯ ನಿರತರಾಗಿದ್ದಾರೆ. ಹಾಗಾಗಿ ಅವರ ಒಂದು ಜವಾಬ್ದಾರಿಯನ್ನು ಸ್ವಲ್ಪ ಮಟ್ಟಿಗೆ ನಿಭಾಯಿಸುವಂತಹ ಕಾರ್ಯಭಾರ ನನ್ನದಾಗಿದೆ. ಹಾಗಾಗಿ ಸುಭಾಷ್ ಎಂ ರಾವ್ ಅಂದ ತಕ್ಷಣ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮ ಜ್ಞಾಪಕ ಆಗ್ತದೆ. ಡಿಸೆಂಬರ್ 25ನೇ ತಾರೀಕು ಅಂತೇಳಿ ನನಗೂ ವಿದ್ಯಾರ್ಥಿಯಾಗಿ ತುಂಬ ವಿಧೇಯ ಹೊಂದಿರತಕ್ಕಂತಹ ವಿದ್ಯಾರ್ಥಿಯಾಗಿ ದೊಡ್ಡವರನ್ನ ಗೌರವಿಸುವಂತಹ ಸಂಸ್ಕಾರಯುತ ಕುಟುಂಬದಲ್ಲಿ ಬಂದಿರತಕ್ಕಂತಹ ಸಂಸ್ಕಾರವಂತನಾಗಿ ಬೆಳೆದಂತಹ ಮಗ ಸುಭಾಷ್ ಎಂ ರಾವ್. ಅವನ ಬಾಲ್ಯದಲ್ಲಿ ನಮ್ಮೂರಿನಲ್ಲೇ ದೊಡ್ಡಕಾಟ್ನೂರಿನಲ್ಲಿ ಅವರು ಇದ್ರು. ಸ್ವರೂಪರಾಣಿ ಮೇಡಮ್ ದಂಪತಿಗಳು ನಮ್ಮೂರಿನಲ್ಲಿ ಇದ್ರು. ಆಗ ನಾನು ಮೇಡಮ್ ಸ್ಟೂಡೆಂಟು, ನನಗೆ ಅವನ ಸ್ಟೂಡೆಂಟು ಸುಭಾಷ್. ಎಷ್ಟರ ಮಟ್ಟಿಗೆ ಅಂತಂದ್ರೆ ನಮ್ಮ ಅಮ್ಮನ ಸ್ಟೂಡೆಂಟ್ ಇವ್ರಿಗೇಲೇನು ಪಾಠ ಕೇಳಬೇಕು ಅನ್ನೋದಿಲ್ಲ. ಅವನ ಸಾಯುವ ಕ್ಷಣದವರೆಗೂ ನನ್ನನ್ನು ದೃಷ್ಟಿಸಿ ನೋಡಲೇ ಇಲ್ಲ, ಕತ್ತೆತ್ತು ನೋಡಲಿಲ್ಲ. ಅಷ್ಟೊಂದು ಸಂಸ್ಕಾರವನ್ನ ಪಡೆದಿದ್ದಂತಹ ಸುಭಾಷ್ ಎಂ ರಾವ್ ಇನ್ನಿಲ್ಲ ಅನ್ನುವಂತಹ ಒಂದು ದೂರವಾಣಿ ಕರೆ ಬಂದಾಗ ನಮಗೆಲ್ಲರಿಗೂ ತುಂಬಾ ಆಘಾತ ಆಗಿತ್ತು. ಯಾಕೆಂದ್ರೆ ಮನೆಯ ಆಧಾರ ಸ್ತಂಭವೇ ಬಿದ್ದು ಹೋಗಿರುವಾಗ ಮನೆಯ ಮೇಲ್ಚಾವಣಿ ನಿಲ್ಲೋದು ಹೇಗೆ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಚಿಂತಿತರಾಗಿದ್ವಿ. ಬಹುಶಃ ಮೇಡಮ್ ರವರು ತಂದೆ ಅಂದ್ರೆ ಗಂಡಸರು ಸ್ಥಾನ ಹೇಗೆ ಅಂತಂದ್ರೆ ನೋವುಗಳು ಎಷ್ಟೇ ಇದ್ರು ಕೂಡ ಅದನ್ನ ಒಳಗಿಟ್ಟುಕೊಂಡು ಬೆಂಕಿಯನ್ನ ಒಳಗಿಟ್ಟುಕೊಂಡು ಉರಿದು ತೋರಿಸುವಂತ ಸ್ವಭಾವ. ಆದ್ರೆ ಹೆಂಗಸರ ಹಾಗಲ್ಲ. ಅದನ್ನ ಯಾಕಂದ್ರೆ ಮಾತಾಪಿತೃಗಳಿಗೆ ಪುತ್ರನ ಮರಣ ಹೇಗೆ ಅಂತಂದ್ರೆ ಆಜೀವ ಪರ್ಯಂತ ಸಾಯುವ ಸಂದರ್ಭದಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ನನ್ನ ಮಗ ಇಲ್ವಲ್ಲ ಅಂತ ಜ್ಞಾಪಕ ಮಾಡಿಕೊಳ್ಳ. ಒಳ್ಳೆ ಫೋಟೋಗ್ರಾಫರ್, ನಾವು ಫೋಟೋಗ್ರಾಫರ್. ನಾನು ಕೂಡ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ 25 ವರ್ಷಗಳ ಕೆಲಸ ಸರ್ವಿಸ್ ಮಾಡಿದೆ. ನಿವೃತ್ತಿ ಆದ್ಮೇಲೆ ಕೇರಳ ನಗರದಲ್ಲಿ ವಾಸ ಮಾಡ್ತಿದ್ದೆ. ಪ್ರತಿದಿನ ಇಲ್ಲೇ ಓಡಾಡ್ತೀನಿ. ನನ್ನ ಕಟ್ಟೆಕತ್ತನಹಳ್ಳಿ ಊರು.
ಆದರೂ ಕೂಡ ಏನೋ ಒಂದು ಋಣ ಈ ದಿನ ಈ ಒಂದು ಸ್ಥಳಕ್ಕೆ ನನ್ನ ಕರ್ಕೊಂಡ್ಬಂದಿದ್ದೆ. ನನಗೆ ತುಂಬ ಖುಷಿ ಆಯಿತು. ಈ ಒಂದು ಸಂಸ್ಥೆ ಮೇಡಮ್ನವರು ಕಟ್ಟಿ ಬೆಳೆಸಿ ಮತ್ತೆ ಇವರು ಸಮಾಜ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಸನ್ಮಾನವನ್ನು ಮಾಡ್ತಕ್ಕಂಥದ್ದು ಮತ್ತೆ ನೆನೆಸ್ಕೊಳ್ತಕ್ಕಂಥದ್ದು, ಈ ಹಸುಗಳನ್ನ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತೆ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ನೀಲ್ಕಂಠ ಅವರು ಮಾತಾಡಿದ್ರು, ನಮ್ಮ ಬೆಳಕೆರೆ ಮಂಜುನಾಥ್ ಅವರು ಮಾತಾಡಿದ್ರು. ನಾನು ಕೇರ್ಪೇಟೆ ತಾಲೂಕು, ಆದರೂ ಕೂಡ ಕೇರ್ ನಗರದಲ್ಲಿ ವಾಸವಾಗಿದ್ದೀನಿ. ನಿಮಗೆ ಒಳ್ಳೇದಾಗಲಿ ಮೇಡಮ್. ನಿಮಗೂ ಕೂಡ ಸನ್ಮಾನಿಸಿದಂಥ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಮೇಡಮ್. ಥ್ಯಾಂಕ್ ಯು.